ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ವಿಡಿಯೋದಲ್ಲಿ ಬಂದಿರೋದು ಯಾರ್ಯಾರು ಮೊರಾರ್ಜಿ ದೇಸಾಯಿ ವಸತಿ ನಿಲಯಗಳ ಪ್ರವೇಶ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ದೀರಾ ಅವರಿಗೋಸ್ಕರ ಜನರಲ್ ಸೈನ್ಸ್ ವಿಜ್ಞಾನ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳೊಂದಿಗೆ ಬಂದಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ ಅಂತಾನೆ ಹೇಳ್ಬಹುದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಿಮಗೆ ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಮಾರ್ಚ್ 1ನೇ ತಾರೀಕು 2026ರಲ್ಲಿ ಏನ್ ಕೇಳಬಹುದು. ಆ ಎಕ್ಸ್ಪೆಕ್ಟೆಡ್ ಕ್ವಶನ್ ಗಳೊಂದಿಗೆ ಈ ವಿಡಿಯೋದಲ್ಲಿ ಬಂದಿನಿ. ಈ ವಿಡಿಯೋನ ಖಂಡಿತ ಮಿಸ್ ಮಾಡ್ಕೋಬೇಡಿ, ನಿಮ್ಮ ಮಾರ್ಕ್ಸ್ ಗಳನ್ನ ಮಿಸ್ ಮಾಡ್ಕೋತಾ ಹೋಗ್ತೀರಾ. ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇದೆ ಫಸ್ಟ್ ನೋಡ್ತಾ ಇರೋದು ಅಥವಾ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನ ಮಾಹಿತಿ ಸಿಗ್ತಿಲ್ಲ ಮೇಡಮ್, ಅಪ್ಲಿಕೇಶನ್ ಕಾಲ್ ಆಗಿಂದ ರಿಸಲ್ಟ್ ಡೇಟ್ ವರ್ಗು ನಾವು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ. ನೀವೇನ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ವಿಡಿಯೋ ರೀಚ್ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಮಕ್ಕಳು ಈಗ ಏನಾದ್ರು ಪ್ರೆಸೆಂಟ್ಲಿ 3rd 4th ಓದ್ತಿದ್ದು ನೆಕ್ಸ್ಟ್ ಇಯರ್ 5th ಹೋಗ್ತಾ ಇದಾರೆ, 4th 5th ಜಂಪ್ ಆಗ್ತಾ ಇದಾರೆ. ಅವರಿಗೆ ಒಳ್ಳೆ ಕೋಚಿಂಗ್ ಸೆಂಟರ್ ನ ಹುಡುಕ್ತಾ ಇದೀವಿ. ನವೋದಯ, ಆದರ್ಶ, ಸೈನಿಕ, ಮೊರಾರ್ಜಿ, ಅಲ್ಪಸಂಖ್ಯಾತರ ವಸತಿ ನಿಲಯ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯ, ಎಲ್ಲ ವಸತಿ ನಿಲಯಗಳ ಪ್ರವೇಶ ಪರೀಕ್ಷೆಗಳಿಗೆ ಒಳ್ಳೆ ಕೋಚಿಂಗ್ ಸೆಂಟರ್ ಹುಡುಕ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕು, ಸಿಂಪಲ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗಳಿಗೆ ಕಾಲ್ ಮಾಡ್ಕೊಳ್ಳಿ. 7204636072, 8050730717, 9482324006 ಈ ನಂಬರ್ ಗಳಿಗೆ ಕಾಲ್ ಮಾಡೋ ಮೂಲಕ ಅಡ್ಮಿಷನ್ಸ್ ಅನ್ನ ತಗೋಬಹುದು. ಕರ್ನಾಟಕದಲ್ಲಿ ನಂಬರ್ 1 ಕೋಚಿಂಗ್ ಸೆಂಟರ್ ಆಗಿರ್ತಕ್ಕಂತಹ ನಮ್ಮ ಶಿಕ್ಷಣವೇ ಶಕ್ತಿಯಲ್ಲಿ ನಿಮ್ಮ ಮಕ್ಕಳು ಈಸಿಯಾಗಿ ಆರಾಮಾಗಿ ಮನೇಲೆ ಕೂತು ಆನ್ಲೈನ್ ಕ್ಲಾಸಸ್ ಅನ್ನ ತಗೋಬಹುದು. ಇವತ್ತಿನ ಕ್ಲಾಸ್ ಅನ್ನ ತಡ ಮಾಡದೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಮೊರಾರ್ಜಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕ್ವಿಜ್ ಟೈಪ್ ಅಲ್ಲಿ ಮಾಡ್ತಾ ಹೋಗೋಣ. ನಾನು ನಿಮಗೆ ಕ್ವಶನ್ ಅನ್ನ ಕೇಳ್ತೀನಿ. ಫಸ್ಟ್ ಕ್ವಶನ್ ನೋಡ್ತಿದ್ದ ಹಾಗೆ ಕಮೆಂಟ್ ಅಲ್ಲಿ ಆನ್ಸರ್ ಬರ್ತಾ ಇರ್ಬೇಕು. ಸೆಕೆಂಡ್ ಕ್ವಶನ್ ಕಮೆಂಟ್ ಆನ್ಸರ್ ಮಾಡ್ತಾ ಹೋಗಿ. ಫಸ್ಟ್ ಕ್ವಶನ್ ಅನ್ನ ನೋಡೋಣ. ಸ್ಟಾರ್ಟ್ ಗೇಮ್. ನೋಡ್ತಾ ಇದ್ದೀರಾ, ಲಿವಿಂಗ್ ಥಿಂಗ್ಸ್ ಕ್ಯಾನ್, ಜೀವವಿರುವ ಜೀವಿಗಳು. ಜೀವವಿರುವ ಜೀವಿಗಳಲ್ಲಿ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಗುಣಲಕ್ಷಣಗಳು ಇರುತ್ತೆ. ಗ್ರೋ ಬೆಳೆಯುತ್ತವೆ, ಬ್ರೀತ್ ಉಸಿರಾಡುತ್ತವೆ, ರಿಪ್ರೊಡ್ಯೂಸ್ ಸಂತಾನೋತ್ಪತ್ತಿ ಮಾಡುತ್ತವೆ, ಆಲ್ ಆಫ್ ದ ಅಬೋವ್. ಜೀವವಿರುವ ಜೀವಿಗಳು ಇದೆಲ್ಲವನ್ನು ಮಾಡುತ್ತಾ ಅವ್ರು ಬರೀ ಬೆಳೆಯುತ್ತೆ, ಉಸಿರಾಡುತ್ತೆ, ಸಂತಾನೋತ್ಪತ್ತಿ ಮಾಡುತ್ತೆ. ಯಾವ ಆಪ್ಷನ್ ಕರೆಕ್ಟ್, ಬೇಗ ಬೇಗ ಕಮೆಂಟ್ ಮಾಡಿ. ಇದರಲ್ಲಿ ಕರೆಕ್ಟ್ ಆದ ಆನ್ಸರ್ ಅಂತ ನಾನ್ ನಿಮಗೆ ಈಗ ಹೇಳ್ತಾ ಹೋಗ್ತೀನಿ. ಲಿವಿಂಗ್ ಥಿಂಗ್ಸ್ ಬೆಳೆಯುತ್ತೆ, ಲಿವಿಂಗ್ ಥಿಂಗ್ಸ್ ಗ್ರೋ. ಇಲ್ಲಿ ನೋಡಿ, ಸಸ್ಯಗಳು ಬೆಳೀತಾ ಇದೆ, ಅದೇ ರೀತಿ ಮಕ್ಕಳು ಕೂಡ ಬೆಳೀತಾ ಇದ್ದಾರೆ. ಲಿವಿಂಗ್ ಥಿಂಗ್ಸ್ ರೆಸ್ಪೈರ್, ಉಸಿರಾಡುತ್ತೆ, ಸಸ್ಯಗಳು ಕೂಡ ಉಸಿರಾಡುತ್ತೆ. ಲಿವಿಂಗ್ ಥಿಂಗ್ಸ್ ನೀಡ್ ಅ ಫುಡ್, ಊಟ ಮಾಡ್ತವೆ. ಲಿವಿಂಗ್ ಥಿಂಗ್ಸ್ ಮೂವ್ಮೆಂಟ್ ಮಾಡುತ್ತೆ, ಓಡಾಡುತ್ತೆ. ಹಾಗಾದ್ರೆ ಸಸ್ಯಗಳು ಓಡಾಡುತ್ತೆ ಮೇಡಮ್, ಅದಕ್ಕೆ ಹೇಳ್ಕೊಟ್ಟಿದ್ದಾರೆ. ಸನ್ಫ್ಲವರ್ ಸೂರ್ಯ ಬರೋ ಕಡೆಗೆ ತಿರುಗುತ್ತೆ, ದಟ್ ಈಸ್ ಅ ಮೂವ್ಮೆಂಟ್ ಆಫ್ ಪ್ಲಾಂಟ್. ಅದೇ ರೀತಿ ಬೇರು ನೀರಿನ ಕಡೆಗೆ ಮಣ್ಣಿನಲ್ಲಿ ಹೋಗುತ್ತೆ. ದಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಅ ಮೂವ್ಮೆಂಟ್ ಇನ್ ಅ ಪ್ಲಾಂಟ್. ನೆಕ್ಸ್ಟ್ ರಿಪ್ರೊಡಕ್ಷನ್, ತನ್ನನ್ನೇ ಹೋಲುವಂತಹ ಮರಿಗಳಿಗೆ ಜನ್ಮ ನೀಡುತ್ತೆ. ಸಸ್ಯಗಳು ನೀಡುತ್ತೆ, ಪ್ರಾಣಿಗಳು ನೀಡುತ್ತೆ, ಜೀವವಿರುವುದು ನೀಡುತ್ತೆ. ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಬಿಸಿ ತಾಕಿದ್ರೆ ಕೈ ಹಿಂದೆ ತಕೋತೀವಿ. ಮರಗಳು ಕೂಡ ಸುಟ್ಟು ಹೋಗುತ್ತೆ ಬಿಸಿ ತಾಗಿದ್ರೆ. ಎಕ್ಸ್ಕ್ರಿಷನ್, ವೇಸ್ಟ್ ಅನ್ನ ಏನು 1 2 ನಂಬರ್ ಮಾಡಿ ವೇಸ್ಟ್ ಅನ್ನ ಮಾಡ್ತೀವಿ. ಅದೇ ರೀತಿ ಸಸ್ಯಗಳು ಕೂಡ ಒಣಗಿದ ಎಲೆ ಆಗಿರಬಹುದು, ಒಣಗಿದ ಗಿಡದ ಕಡ್ಡಿಗಳಾಗಿರಬಹುದು, ಹೋಗುತ್ತೆ. ನೆಕ್ಸ್ಟ್ ಬಾರ್ನ್ ಅಂಡ್ ಡೈ, ಹುಟ್ಟುತ್ತೆ ಸಾಯುತ್ತೆ, ಅದಿರುತ್ತೆ ಜೀವ ಇರೋ ತಿಂಗಳಲ್ಲಿ. ಅದೇ ಬೆಂಚು ಕುರ್ಚಿ ಹುಟ್ಟೋದು ಸಾಯೋದು ಆಗುತ್ತಾ? ನೋ. ಅಲ್ಲಿಗೆ ಇದಕ್ಕೆ ಆಪ್ಷನ್ ಏನು? ಯಾವ ಆಪ್ಷನ್ ರೈಟ್ ಆನ್ಸರ್? ಎಲ್ಲವೂ, ಆಲ್ ಆಫ್ ದ ಅಬೋವ್ ಎಲ್ಲ ಆಗುತ್ತೆ. ರೈಟ್ ಆನ್ಸರ್ ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಕ್ ಮುಂಚೆ ನಮ್ಮ ಆನ್ಲೈನ್ ಕ್ಲಾಸ್ಗಳು ನಿಮಗೆ
ನಮ್ಮಲ್ಲಿ ನೀವೇನಾದ್ರೂ ಅಡ್ಮಿಟ್ ಆದ್ರೆ ಸೊ ಆನ್ಲೈನ್ ಕ್ಲಾಸ್ಗಳು ಲಭ್ಯವಿದೆ. ಸೊ ನಮ್ಮ ಸ್ಟಡಿ ಮಟೀರಿಯಲ್ ಎಕ್ಸ್ಪರ್ಟ್ ಗಳಿಂದ ಪ್ರಿಪೇರ್ ಆಗಿರ್ತಕ್ಕಂತಹ ಸ್ಟಡಿ ಮಟೀರಿಯಲ್ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ರೀಚ್ ಆಗುತ್ತೆ. ಸೊ ಅದರ ಒಟ್ಟಿಗೆ ಡೈಲಿ ರೆಕಾರ್ಡಿಂಗ್ ಕ್ಲಾಸಸ್ ಗಳು ನಿಮ್ಮನ್ನ ರೀಚ್ ಆಗುತ್ತೆ. ನೀವು ಮನೆಯಲ್ಲೇ ಕೂತು ಏನಾದ್ರೂ ಪ್ರಕಾರ ಕ್ಲಾಸಸ್ ಅನ್ನ ಕೇಳಿ ಈಸಿಯಾಗಿ ಆರಾಮಾಗಿ ಪಾಸ್ ಆಗಬಹುದು. ಎಸ್, ಇದಕ್ಕೆ ಆನ್ಸರ್ ಗೊತ್ತಾಗಿದೆ. ಸೊ ಆಲ್ ಆಫ್ ದ ಅಬೌವ್. Yes, all of the above is the answer. All of the above ಎಲ್ಲವೂ ಹೌದಲ್ವಾ, ಎಲ್ಲ ವರ್ಕು ಆಗತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಬೇಗ ಬೇಗ ನೋಡ್ಕೊಳ್ಳಿ, ನಿಮ್ಮ ಕಮೆಂಟ್ರಿಗಾಗಿ ಕಾಯ್ತಾ ಇರ್ತೀನಿ. ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದು ಸಸ್ಯದ ಯಾವ ಭಾಗದಲ್ಲಿ? ಸೊ ಪ್ಲಾಂಟ್ ಇನ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಸೊ ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಅನ್ನೋದನ್ನ ಕೇಳಿದರೆ. ಸೊ ಆಪ್ಷನ್ ಎ ರೂಟ್ ಬೇರಿನಲ್ಲಿ, ಆಪ್ಷನ್ ಬಿ ಫ್ಲವರ್ ಹೂವಿನಲ್ಲಿ, ಆಪ್ಷನ್ ಸಿ ಸ್ಟೆಮ್ ಬೇರು ಸ್ಟೆಮ್ ಕಾಂಡ ಆಗ್ಬೇಕಾದ್ರೂ ಸ್ಟೆಮ್ ಕಾಂಡದಲ್ಲಿ, ಲೀಫ್ ಎಲೆಯಲ್ಲಿ. ಸೊ ಹಾಗಿದ್ರೆ ಎಲ್ಲಾಗತ್ತೆ? ಬೇಗ ಬೇಗ ಕಮೆಂಟ್ ಮಾಡಿ. ಸೊ ವಿತ್ ಎಕ್ಸ್ಪ್ಲನೇಷನ್ ನಾನ್ ನಿಮಗೆ ಹೇಳ್ತಾ ಹೋಗ್ತೀನಿ. ಎಸ್, ನಮ್ಮ ಆನ್ಲೈನ್ ಕ್ಲಾಸ್ ಅಡ್ಮಿಷನ್ ಆದ ನಂತರ ನಿಮಗೆ ಸೊ ಎವ್ರಿ ಚಾಪ್ಟರ್ ಆದ ಮೇಲೆ ಸೊ ಟೆಸ್ಟ್ ಅನ್ನ ಕೊಡ್ತೀವಿ, ಅದು ಕೂಡ ಆನ್ಲೈನ್ ಅಲ್ಲೇ ಇರುತ್ತೆ. ಸೊ ಫಿನಿಶಿಂಗ್ ಟೈಮ್ ಅಲ್ಲಿ ಅಪ್ ಟು ಅಂದ್ರೆ ನಿಮ್ಮನ್ನ ಉದಯ ಎಕ್ಸಾಮ್ ಹತ್ರ ಬಂದಾಗ ಸೊ 5 ರಿಂದ 6 ಮಾಕ್ ಟೆಸ್ಟ್ ಗಳು 100 ಮಾರ್ಕ್ಸ್ ಪೇಪರ್ ವಿತ್ OMR ಶೀಟ್ ನಾವು ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಹೋಗ್ತೀವಿ. ಎಸ್, ಇಷ್ಟೆಲ್ಲ ಯೂಸ್ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ಬೇಕಾ? ಈಗಲೇ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಎಸ್, ಫೋಟೋಸಿಂಥಸಿಸ್ ನೋಡ್ತಾ ಇದ್ದೀರಾ, ಫೋಟೋಸಿಂಥಸಿಸ್ ಆಗೋದು ಎಲೆಗಳಲ್ಲಿ. ಹಾಗಾದ್ರೆ ಅದಕ್ಕೆ ಏನೇನ್ ಯೂಸ್ ಆಗುತ್ತೆ? ಸೂರ್ಯನ ಬೆಳಕನ್ನ ತಗೊಳುತ್ತೆ. ಎಸ್, ಅದರಲ್ಲಿ ಕ್ಲೋರೋಫಿಲ್ ಆಲ್ರೆಡಿ ಇರುತ್ತೆ, ಸೂರ್ಯನ ಬೆಳಕನ್ನ ತಗೊಳುತ್ತೆ. ಅದ್ರ ಜೊತೆಗೆ ನೀರು ಬೇಕು, ನೀರಲ್ಲಿಂದ ಬರುತ್ತೆ, ಬೇರಿನಿಂದ ತಗೊಳುತ್ತೆ. ಸೊ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜ, ಲವಣ, ಸೊ ಸೂರ್ಯನ ಬೆಳಕು ತುಂಬಾ ಇಂಪಾರ್ಟೆಂಟ್. ಅದೆಲ್ಲವನ್ನ ಯೂಸ್ ಮಾಡಿ ಆಗೋದು ಸೊ ಲೀವ್ಸ್ ಅಲ್ಲಿ, ಎಲೆಗಳಲ್ಲಿ, ಅಲ್ಲಿ ಪತ್ರ ಹರಿತ್ತು ಇರುತ್ತೆ, ಕ್ಲೋರೋಫಿಲ್ ಇರುತ್ತೆ. ಗ್ರೀನ್ ಬಣ್ಣಕ್ಕೆ ಕಾರಣ ಕೂಡ ಅದೇ ಕ್ಲೋರೋಫಿಲ್, ಹೌದಲ್ವಾ? ಸಸ್ಯಗಳಲ್ಲಿ ಹಸಿರು ಬಣ್ಣಕ್ಕೆ ಕಾರಣ ಕ್ಲೋರೋಫಿಲ್. ಸೊ ಹಾಗಾಗಿ ಸಸ್ಯಗಳ ಅಡಿಗೆ ಮನೆ ಅಂತ ಕೂಡ ಕರಿತೀವಿ ಸೊ ಈ ಎಲೆಗಳನ್ನ. ಸೊ ಆ ಎಲೆಗಳಲ್ಲಿ ಅಡಿಗೆ ಪ್ರಿಪೇರ್ ಆಗೋದ್ರಿಂದ ಸೊ ಅಡಿಗೆ ಮನೆ ಅಂತ ಕೂಡ ಕರಿತಾ ಹೋಗ್ತೀವಿ. ಎಸ್, ಇದಕ್ಕೆ ಉತ್ತರ ಏನು? ಲೀಫ್ ಎಲೆ, ಆಪ್ಷನ್ ಡಿ ಅಲ್ಲಿದೆ. ಎಸ್, ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆನ್ ಆಗೋಣ. ಥರ್ಡ್ ಕ್ವಶನ್, ಎಸ್, ಲ್ಯಾಕ್ ಆಫ್ ಐರನ್ ಕಾಸಸ್, ಕಬ್ಬಿಣಾಂಶದ ಕೊರತೆಯಿಂದ ಬರುವ ಕಾಯಿಲೆ. ನಿಮಗೆ ಗೊತ್ತು, ವೈಟಮಿನ್ಸ್ ಗಳ ಡಿಫಿಷಿಯನ್ಸಿಯಿಂದ ಡಿಫ್ರೆಂಟ್ ಕಾಯಿಲೆಗಳು ಬರುತ್ತೆ. ನಮ್ಮ ಕ್ಲಾಸಸ್ ಆಲ್ರೆಡಿ ಕೇಳಿದ್ರೆ ನಿಮಗೆ ಕ್ಲಿಯರ್ ಆಗಿದೆ, ಎಲ್ಲದಕ್ಕೂ ಫಟಾಫಟ್ ಉತ್ತರ ಗೊತ್ತಾಗಿರುತ್ತೆ. ಸೊ ಆಪ್ಷನ್ ಎ ರಿಕೇಟ್ಸ್, ಆಪ್ಷನ್ ಬಿ ಸ್ಕರ್ವಿ, ಆಪ್ಷನ್ ಡಿ ಅನಿಮಿಯಾ, ಆಪ್ಷನ್ ಡಿ ಗಳಗಂಡ, ಗಾಯ್ಟರ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಇದಕ್ಕೇನ್ ಸರಿಯಾದ ಉತ್ತರ? ಎಸ್, ವೈಟಮಿನ್ ಗಳ ಕೊರತೆಯಿಂದ ಕೂಡ ತುಂಬಾ ಕಾಯಿಲೆಗಳು ಬರುತ್ತೆ. ವೈಟಮಿನ್ ಎ, ವೈಟಮಿನ್ ಬಿ, ವೈಟಮಿನ್ ಸಿ, ಅದೇ ರೀತಿ ನಮ್ಮಲ್ಲಿ ಖನಿಜಗಳು ಕೂಡ ಬೇಕಾಗುತ್ತೆ, ಲವಣಾಂಶಗಳು ಬೇಕಾಗುತ್ತೆ. ಸೊ ಅದರಿಂದನೂ ಕೂಡ, ಅದರ ಡಿಫಿಷಿಯನ್ಸಿಯಿಂದನೂ ಕೂಡ ಕಾಯಿಲೆಗಳು ಬರುತ್ತೆ. ಅದೇ ರೀತಿ ಕಬ್ಬಿಣಾಂಶದಿಂದ ಬರುವ ಕಾಯಿಲೆ ಯಾವುದು? ಎಸ್, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಕಬ್ಬಿಣಾಂಶದ ಕೊರತೆಯಿಂದ ಬರೋದು ಅನಿಮಿಯಾ ಬರುತ್ತೆ, ಅಂದ್ರೆ ರಕ್ತದ ಕೊರತೆ ಬರುತ್ತೆ. ನೀವು ನೋಡ್ತೀರಾ, ಹಿಮೋಗ್ಲೋಬಿನ್ ನಿಮಗೆ ಕಡಿಮೆ ಇದೆ ಅಮ್ಮ, ಕಬ್ಬಿಣಾಂಶದ ಹೆಚ್ಚು ಇರ್ತಕ್ಕಂತಹ ಆಹಾರವನ್ನ ತಿನ್ಬೇಕು, ಲೈಕ್ ನುಗ್ಗೆ ಸೊಪ್ಪಾಗಿರಬಹುದು. ಸೊ ಆ ರೀತಿಯ ಕಬ್ಬಿಣಾಂಶ ಇರ್ತಕ್ಕಂತ ಆಹಾರವನ್ನ ತಿನ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಐರನ್ ಟ್ಯಾಬ್ಲೆಟ್ಸ್ ಅನ್ನ ಕೊಟ್ಟು ಕಳಿಸ್ತಾರೆ. ಸೊ ಬಿಕಾಸ್ ರಕ್ತ ಕಡಿಮೆ ಆಗತ್ತೆ, ಸೊ ಬ್ಲಡ್ ಕಡಿಮೆ ಆಗತ್ತೆ. ಆ ಪೊಸಿಷನ್ ಅನ್ನ ಅನಿಮಿಯಾ ಅಂತ ಹೇಳಿ ಕರಿತೀವಿ. ಬ್ಲಡ್ ಕಡಿಮೆ ಆಗೋ ಕಾಯಿಲೆಯನ್ನ ಅನಿಮಿಯಾ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇನ್ನು ಉಳಿದಿದೆ ಅಲ್ವಾ, ರಿಕೇಟ್ಸ್ ಯಾವ್ದ್ರಿಂದ ಬರುತ್ತೆ? ವಿಟಮಿನ್ ಡಿ. ಸೂರ್ಯನ ಬೆಳಕಲ್ಲಿ ಇದ್ರೆ ವಿಟಮಿನ್ ಡಿ ನ್ಯಾಚುರಲ್ ಆಗಿ ಸಿಗುತ್ತೆ. ಸೊ ವೈಟಮಿನ್ ಡಿ ಕೊರತೆಯಿಂದ ರಿಕೇಟ್ಸ್ ಬರುತ್ತೆ. ರಿಕೇಟ್ಸ್ ಮೀನ್ಸ್ ನಥಿಂಗ್ ಬಟ್ ಕಾಲು ಕೈ ಸೊಟ್ಟ ಪಟ್ಟ ತಿರುಗಿರೋದು. ಸೊ ಹಾಗಾಗಿ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ. ವೈಟಮಿನ್ ಸಿ ಇಂದ ಸ್ಕರ್ವಿ ಬರುತ್ತೆ. ವೈಟಮಿನ್ ಸಿ ಯಾವ್ದ್ರಲ್ಲಿ ಇದೆ ಆಗಿದ್ರೆ? ಹುಳಿ ಹಣ್ಣುಗಳು, ನಿಂಬೆ ಹಣ್ಣಾಗಿರ್ಬಹುದು, ಕಿತ್ಲೆ ಹಣ್ಣಾಗಿರ್ಬಹುದು, ಮೂಸುಂಬಿ ಹಣ್ಣಾಗಿರಬಹುದು. ಈ ಹುಳಿ ಹಣ್ಣುಗಳಲ್ಲಿ ವೈಟಮಿನ್ ಸಿ ಇದೆ.
ನೆಕ್ಸ್ಟ್ ಗಾಯ್ಟರ್ ಯಾವ್ದ್ರಿಂದ ಬರುತ್ತೆ? ಸೊ ಅಯೋಡಿನ್ ಕೊರತೆ, ಸೊ ಉಪ್ಪಿನ ಕೊರತೆಯಿಂದ. ಉಪ್ಪೆಲ್ಲರೂ ಓಕೆನಾ? ನೋ. ಉಪ್ಪಲ್ಲಿ ಅಯೋಡಿನ್ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂತಹ ಉಪ್ಪಿನಲ್ಲಿ ಅಂದ್ರೆ ಅಯೋಡಿನ್ ಸೇವನೆಯಿಂದ ನಿಮಗೆ ಗಳಗಂಡ ರೋಗ ಬರೋದಿಲ್ಲ. ಓಕೆ, ಇದೆಲ್ಲ ಗೊತ್ತಾಗಿದೆ. ಸೊ ಹಾಗಾದ್ರೆ ಸೊ ಈ ಕ್ವೆಶನ್ಗೆ ಆನ್ಸರ್ ಏನು? ಇದಕ್ಕೆ ಆನ್ಸರ್ ಅನೀಮಿಯಾ. ಸೊ ಅನೀಮಿಯಾ, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಅನೀಮಿಯಾ, ರಕ್ತದ ಕೊರತೆ ಬರೋದು ಅನೀಮಿಯಾ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆನ್ ಆಗೋಣ. ಎಸ್, ದ ಪ್ರೊಸೆಸ್ ಆಫ್ ವಾಟರ್ ಚೇಂಜಿಂಗ್ ಇನ್ ಟು ವೇಪರ್ ಇಸ್ ಕಾಲ್ಡ್. ನೀರು ಆವಿಯಾಗಿ ಬದಲಾಗೋ ಪ್ರಕ್ರಿಯೆಯನ್ನ ಏನಂತ ಕರಿತೀವಿ? ಸೊ ಕಂಡೆನ್ಸೇಷನ್ ಸಾಂದ್ರೀಕರಣ, ಎವಾಪರೇಷನ್ ಆವಿಕರಣ, ಫ್ರೀಸಿಂಗ್ ಘನೀಕರಣ, ಮೆಲ್ಟಿಂಗ್ ಕರಗುವಿಕೆ. ಎಸ್, ವಾಟರ್ ಸೈಕಲ್ ನಿಮ್ಗೆಲ್ಲ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ವಾಟರ್ ಸೈಕಲ್ ಅಲ್ಲಿ ಏನಾಗುತ್ತೆ? ಜಲಚಕ್ರ, ನೀರು ಕಂಪ್ಲೀಟ್ ಆಗಿ ರೊಟೇಟ್ ಆಗುತ್ತೆ. ಅಂದ್ರೆ ಸೊ ನೀರು ನದಿ, ಸಾಗರ, ಸಮುದ್ರಗಳಲ್ಲಿರೋದು ಫಸ್ಟ್ ಆವಿ ಆಗುತ್ತೆ, ಆವಿ ರೂಪಕ್ಕೆ ಬರುತ್ತೆ. ಅದಾದ್ಮೇಲೆ ಅದು ಮೋಡವಾಗಿ ಫಾರ್ಮೇಶನ್ ಆಗುತ್ತೆ. ಮೋಡ ಅಗೈನ್ ಕೂಲ್ ಆಗಿ ನಿಮಗೆ ಮಳೆ ಬರುತ್ತೆ. ಸೊ ಈ ಪ್ರೋಸೆಸ್ ಅನ್ನ ನಾವೇನಂತ ಕರಿತಾ ಹೋಗ್ತೀವಿ? ಸೊ ವಾಟರ್ ಸೈಕಲ್. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೀರಿದೆ. ಸೊ ನೀರು ಸೂರ್ಯನ ಬಿಸಿಲಿನಿಂದ ಆವಿ ಆಗ್ತಾ ಇದೆ, ಎವಾಪರೇಟ್ ಆಗ್ತಾ ಇದೆ. ಸೊ ಆ ಎವಾಪರೇಟ್ ಆಗಿ ಮೇಲ್ ಹೋಗೋದು, ಮೇಲ್ ಹೋಗ್ತಾ ಹೋಗ್ತಾ ಗಾಳಿ ಕೂಲ್ ಆಗಿರುತ್ತೆ. ಸೊ ಅದರಿಂದ ಅದೇನಾಗುತ್ತೆ? ಹನಿ ಹನಿಯಾಗಿ ಸೇರುತ್ತೆ. ದಟ್ ಈಸ್ ಕಾಲ್ಡ್ ಕಂಡೆನ್ಸೇಷನ್. ಸೊ ಅದು ಮೋಡವಾಗಿ ಮಾರ್ಪಾಟಾಗುತ್ತೆ. ಯಾವಾಗ ವಾತಾವರಣ ತುಂಬಾ ಕೂಲ್ ಆಗಿ ನಮ್ಮ ಮೋಡಗಳು ಕ್ಲೌಡ್ಸ್ ಹೆವಿ ಫೀಲ್ ಆಗುತ್ತೋ, ಇನ್ ಭಾರ ತಡೆಯೋದಕ್ಕೆ ಆಗಲ್ಲ ನೀರಿನ ಹನಿಗಳದ್ದು ಅನ್ನಾಗ, ಸೊ ಇಟ್ ವಿಲ್ ಕಮ್ ಹ್ಯಾಸ್ ರೈನ್. ಸೊ ಮಳೆಯಾಗಿ ಬರುತ್ತೆ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಪ್ರಿಸಿಪಿಟೇಷನ್ ಅಂತ ಹೇಳಿ ಕರಿತೀವಿ. ಮಳೆ ಬರುವುದು ಅಂತ ಹೇಳಿ ಕರಿತೀವಿ. ಇದು ಅಗೈನ್ ನಿಮಗೆ ಆಗ್ತಾನೆ ಇರುತ್ತೆ. ಸೊ ದಾಟ್ ಈಸ್ ಕಾಲ್ಡ್ ವಾಟರ್ ಸೈಕಲ್, ಜಲಚಕ್ರ ಅಂತ ಕರಿತೀವಿ. ಸೊ ಹಾಗಾದ್ರೆ ಈಗ ಕೇಳಿರೋ ಕ್ವಶನ್ ಏನಿದೆ? ವಾಟರ್ ಚೇಂಜಿಂಗ್ ಇನ್ ಟು ವೇಪರ್. ಸೂರ್ಯನ ಹೀಟಿನಿಂದ ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗೋದು ಯಾವುದು ಹಾಗಿದ್ರೆ ಇದರಲ್ಲಿ? ಸೊ ಎವಾಪರೇಷನ್, ಆವಿಕರಣ ಅಂತ ಹೇಳಿ ಕರಿತೀವಿ. ಆವಿ ಆಗೋದು. ಎಸ್, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಎಸ್, ಕೋಲ್ ಈಸ್ ಅ, ಕಲ್ಲಿದ್ದಲು ಒಂದು, ರಿನ್ಯೂವಬಲ್ ರಿಸೋರ್ಸ್, ನವೀಕರಿಸಬಹುದಾದ ಸಂಪನ್ಮೂಲ, ನಾನ್ ರಿನ್ಯೂವಬಲ್ ರಿಸೋರ್ಸ್, ನವೀಕರಿಸಲಾಗದ ಸಂಪನ್ಮೂಲ, ಲಿವಿಂಗ್ ಥಿಂಗ್ಸ್, ಜೀವವಿರುವಂತದ್ದು, ಗ್ಯಾಸ್, ಅನಿಲಗಳು. ಸೊ ಕೋಲ್ ಅಂದ್ರೆ ನಿಮಗೆ ಗೊತ್ತು, ಕಲ್ಲಿದ್ದಲು. ಆಲ್ರೆಡಿ ಕ್ಲಾಸ್ ಅಲ್ಲೂ ಕೇಳಿದೀರಾ. ಸೊ ರಿನ್ಯೂವಬಲ್ ಅಂಡ್ ನಾನ್ ರಿನ್ಯೂವಬಲ್, ನವೀಕರಿಸುವ, ನವೀಕರಿಸಲಾಗದ ಸಂಪನ್ಮೂಲಗಳ ಬಗ್ಗೆ ಕೇಳಿದೀರಾ. ವಾಟ್ ಈಸ್ ನವೀಕರಿಸುವ, ನವೀಕರಿಸಲಾಗದ? ಎಸ್, ಅದನ್ನ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ, ರಿಸೋರ್ಸ್ ಕ್ಯಾನ್ ಬಿ ರಿಪ್ಲೇಸ್ಡ್ ಬೈ ನ್ಯಾಚುರಲಿ ಇನ್ ಅ ಶಾರ್ಟ್ ಟೈಮ್. ಫಾರ್ ಎಕ್ಸಾಂಪಲ್, ಸೂರ್ಯ ಇವತ್ ಬೆಳಕು ಕೊಡ್ತಾನೆ, ಸಾಯಂಕಾಲ ಮುಳುಗ್ ಹೋಗ್ತಾನೆ, ಮತ್ತೆ ನಾಳೆ ಹುಟ್ಟಿ ಬರ್ತಾನೆ ಅಲ್ವಾ. ಅಗೈನ್ ನಮಗೆ ಬೆಳಕು ಸಿಗುತ್ತೆ, ಶಕ್ತಿ ಸಿಗುತ್ತೆ, ಹೀಟ್ ಸಿಗುತ್ತೆ. ಬಟ್ ಅದೇ ನೀವು ಪೆಟ್ರೋಲ್ ಡೀಸೆಲ್ ಖಾಲಿ ಆಗ್ತಿದೆ ಅಂತೀವಿ, ಬಿಕಾಸ್ ಅದು ಸ್ಟೋರ್ ಆಗ್ಲಿಕ್ಕೆ ಸಾವಿರಾರು ವರ್ಷಗಳು ಬೇಕು, ಥೌಸಂಡ್ಸ್ ಆಫ್ ಇಯರ್ಸ್ ಬೇಕು. ಸೊ ಹಾಗಾಗಿ ಅದನ್ನ ನಾನ್ ರಿನ್ಯೂವಬಲ್ ಅಂದ್ರೆ ಸದ್ಯಕ್ಕೆ ನವೀಕರಿಸಲಾಗಲ್ಲ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಸೊ ಹಾಗಾಗಿ ಇವನ್ನ ಮಿತವಾಗಿ ಖರ್ಚು ಮಾಡಬೇಕು. ಸೊ ಅದರಲ್ಲಿ ಒಂದು ಕಲ್ಲಿದ್ದಲು, ಪೆಟ್ರೋಲ್, ಡೀಸೆಲ್, ನ್ಯಾಚುರಲ್ ಗ್ಯಾಸ್, ಮಿನರಲ್ಸ್ ಎಲ್ಲ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಸಿಗ್ತಿಲ್ಲ, ರೇಟ್ ಜಾಸ್ತಿ ಆಗ್ತಿದೆ. ಯಾಕೆ? ಅದು ಸಿಗೋದು ಕಡಿಮೆ ಇದೆ, ಅದರ ಯೂಸ್ ಜಾಸ್ತಿ ಇದೆ, ಹಾಗಾಗಿ ಆ ರೀತಿ ಆಗ್ತಾ ಇದೆ. ಅದೇ ಸನ್ಲೈಟ್, ಗಾಳಿ, ನೀರು, ಪ್ರತಿ ವರ್ಷ ಮಳೆ ಬರುತ್ತೆ, ಪ್ರತಿ ದಿನ ಗಾಳಿ ಬೀಸುತ್ತೆ, ಬೆಳಗ್ಗೆ ಎದ್ರೆ ಸೂರ್ಯ ಬರ್ತಾನೆ, ಬೆಳಕು ಕೊಡ್ತಾನೆ, ಹೌದಲ್ವಾ. ಸೊ ರಿನ್ಯೂವಬಲ್, ನಾನ್ ರಿನ್ಯೂವಬಲ್. ಕೋಲ್ ಏನು? ಮುಗಿದು ಹೋಗುತ್ತೆ, ಕಲ್ಲಿದ್ದಲು. ಸೊ ಹಾಗಾಗಿ ದಟ್ ಈಸ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ. ಇಲ್ಲಿ ಎಲ್ಲಿದೆ? ಸೊ ನವೀಕರಿಸಲಾಗದ ಸಂಪನ್ಮೂಲ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಸೊ ಗ್ರೀನ್ ಕಲರ್ ಆಫ್ ಲೀಫ್ ಈಸ್ ಡ್ಯೂ ಟು, ಎಲೆಗಳು ಹಸಿರು ಬಣ್ಣವಿರಲು ಕಾರಣ. ಸೊ ಎಲೆಗಳು ಹಸಿರು ಬಣ್ಣವಿರೋದಕ್ಕೆ ಏನ್ ಕಾರಣ? ಆಲ್ರೆಡಿ ನಾನು ಇದಕ್ಕೆ ಆನ್ಸರ್ ಹೇಳ್ಬಿಟ್ಟೆ.
ನಿಮಗೇನು ಫೋಟೋಸಿಂಥಸಿಸ್ ಮೂಲಕ ಆಗೋದಕ್ಕೆ ಏನ್ ನಾನು ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಏನ್ ಕ್ವಶನ್ ಅನ್ನ ತಗೊಂಡಿದ್ದೆ, ಸೊ ಅಲ್ಲೇ ಕೊಟ್ಬಿಟ್ಟೆ. ಸೊ ಫೋಟೋಸಿಂಥಸಿಸ್ ಎಲೆಗಳಲ್ಲಿ ಆಗತ್ತೆ ಅನ್ನೋದಕ್ಕೆ. ಸೊ ಗ್ರೀನ್ ಕಲರ್ ಇರೋದಕ್ಕೆ ಕಾರಣ ಕ್ಲೋರೋಫಿಲ್ಲ, ಆಕ್ಸಿಜನ್ ಆಮ್ಲಜನಕ, ಸಾಯಿಲ್ ಮಣ್ಣು, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್. ಇವು ಯಾವ ಕಾರಣದಿಂದ ಎಲೆ ಹಸಿರಾಗಿರುತ್ತೆ? ಸೊ ಬೇಗ ಕಮೆಂಟ್ ಮಾಡಿ, ನಾನು ಇದರ ಎಕ್ಸ್ಪ್ಲನೇಷನ್ ಅನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಎಸ್, ಎಲೆಗಳ ಹಸಿರು ಬಣ್ಣ ಇರೋದು ಕಾರಣ ಕ್ಲೋರೋಫಿಲ್ ಅನ್ನೋ ಅಂಶ ಎಲೆಗಳಲ್ಲಿ ಇರುತ್ತೆ, ಹಾಗಾಗಿ ಎಲೆಗಳು ಹಸಿರಾಗಿದೆ. ಎಸ್, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟರ್ ಸೈಕಲ್ ಇನ್ಕ್ಲೂಡ್ಸ್, ಜಲಚಕ್ರ ಇವುಗಳನ್ನ ಹೊಂದಿದೆ. ಆಲ್ರೆಡಿ ನಾನು ಜಲಚಕ್ರದ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀರು ಆವಿಯಾಗತ್ತೆ, ಆವಿಯಾಗಿದ್ದು ಸಾಂದ್ರೀಕರಣಗೊಳ್ಳುತ್ತೆ, ಕಂಡೆನ್ಸೇಷನ್ ಆಗುತ್ತೆ. ಸೊ ಆಫ್ಟರ್ ಕಂಡೆನ್ಸೇಷನ್ ಇಟ್ ಅಗೈನ್ ಕಮ್ಸ್ ಆಸ್ ಅ ರೈನ್, ದಟ್ ಈಸ್ ಕಾಲ್ಡ್ ಪ್ರೆಸಿಪಿಟೇಷನ್, ಮಳೆ ಬರುವುದು ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಏನೇನಿದೆ? ಸೊ ಆವಿಕರಣ, ಸಾಂದ್ರೀಕರಣ, ಮಳೆ ಎಲ್ಲವೂ, ಎವಾಪರೇಷನ್, ಕಂಡೆನ್ಸೇಷನ್, ರೈನ್ ಎಲ್ಲವೂ ಇದರಲ್ಲಿ ಯಾವ್ದಿದೆ? ಸೊ ಅದನ್ನ ಆನ್ಸರ್ ಮಾಡ್ತಾ ಹೋಗಿ. ಎಸ್, ಆಲ್ರೆಡಿ ನಾನು ವಾಟರ್ ಸೈಕಲ್ ಬಗ್ಗೆ ಹೇಳಿದ್ದೆ. ಸೊ ಸೇಮ್ ವಾಟರ್ ಸೈಕಲ್ ಇನ್ವಾಲ್ವ್ಸ್ ಎವಾಪರೇಷನ್ ಬೇಕು, ಕಂಡೆನ್ಸೇಷನ್ ಬೇಕು, ಪ್ರೆಸಿಪಿಟೇಷನ್ ಬೇಕು. ಸೊ ಅದನ್ನ ಕಲೆಕ್ಷನ್ ಮಾಡ್ಕೋಬೇಕು. ಸೊ ಹಾಗಾದ್ರೆ ಇದಕ್ಕೆ ಉತ್ತರ ಏನು? ಸೊ ಆಲ್, ಎಲ್ಲವೂ ಇದೆ. ಎಸ್, ನೆಕ್ಸ್ಟ್ ಕ್ವಶನ್. ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್, ಓಝೋನ್ ಪದರವು ಇದರಿಂದ ರಕ್ಷಿಸುತ್ತದೆ. ಸೊ ರೈನ್, ಮಳೆ, ಸನ್ಸ್ ಹಾರ್ಮ್ಫುಲ್ ರೇಸ್, ಸೂರ್ಯನ ಕಿರಣಗಳು, ಸಾಯಿಲ್ ಮಣ್ಣು, ವಿಂಡ್ ಗಾಳಿ. ಎಸ್, ಇದಕ್ಕೆ ಏನ್ ಆನ್ಸರ್? ಬೇಗ ಬೇಗ ಕಮೆಂಟ್ ಮಾಡಿ. ಎಸ್, ಓಝೋನ್ ಲೇಯರ್ ಎಲ್ಲಿದೆ? ನಮ್ಮ ವಾತಾವರಣದಲ್ಲಿದೆ. ಏನ್ ನಾವು ವಾತಾವರಣ ಅಂತ ಕರಿತೀವಿ, ಮನುಷ್ಯರು ಬದುಕಲಿಕ್ಕೆ ಎನ್ವಿರಾನ್ಮೆಂಟ್ ಇದೆ. ಸೊ ಇದರ ಮೇಲ್ಭಾಗದಲ್ಲಿ, ಗಾಳಿಯ ಮೇಲ್ಭಾಗದಲ್ಲಿ ಓಝೋನ್ ಲೇಯರ್ ಇದೆ. ಸೊ ಓಝೋನ್ ಲೇಯರ್ ಏನ್ ಮಾಡುತ್ತೆ? ಸೊ ಓಝೋನ್ ಲೇಯರ್ ಮಾಡೋದು ಹಾರ್ಮ್ಫುಲ್ ರೇಸ್, ಸೂರ್ಯ ಏನ್ ನಮಗೆ ಬೆಳಕು, ಶಾಖದ ಜೊತೆಗೆ ಕೆಲವೊಂದು ಕೆಟ್ಟ ವಿಕಿರಣಗಳನ್ನು ಕೂಡ ಕೊಡ್ತಾನೆ. ಸೊ ಅಲ್ಟ್ರಾ ವೈಲೆಟ್ ರೇಸ್ ಅಂತ ನಾವೇನ್ ಕರಿತೀವಿ, ಆ ವಿಕಿರಣಗಳು ಕೂಡ ಬರುತ್ತೆ. ನಮ್ಮ ಭೂಮಿ ಮೇಲೆ ಯಾಕೆ ಮನುಷ್ಯರು ಇದ್ದಾರೆ? ಇದೇ ಕಾರಣಕ್ಕೆ. ಸೊ ಭೂಮಿ ಅಷ್ಟು ಸುಂದರವಾದ ವಾತಾವರಣವನ್ನ ನಿರ್ಮಾಣ ಮಾಡಿದೆ, ನಮ್ಮ ಎನ್ವಿರಾನ್ಮೆಂಟ್ ಆ ರೀತಿ ಕ್ರಿಯೇಟ್ ಆಗಿದೆ. ಸೊ ಯಾವುದೇ ರೀತಿಯಾದಂತಹ ಪ್ರಾಣಿಗಳಿಗೆ, ಜೀವಿಗಳಿಗೆ ಹಾರ್ಮ್ಫುಲ್ ಆಗಬಾರ್ದು, ಆ ರೀತಿ ಕ್ರಿಯೇಟ್ ಆಗಿದೆ. ಸೊ ಓಝೋನ್ ಲೇಯರ್ ಇರೋದ್ರಿಂದ ಹಾರ್ಮ್ಫುಲ್ UV ರೇಸ್ ಅನ್ನ ತಡೆಯುತ್ತೆ. ಸೊ ನಮಗೆ ಅದು ಬರೋದ್ ತಪ್ಪುತ್ತೆ. ಅದರಿಂದ ನಮಗೆ ಏನಾಗುತ್ತೆ? ಕ್ಯಾನ್ಸರ್ ಆಗಬಹುದು, ಚರ್ಮ ರೋಗ ಆಗಬಹುದು, ಐ ಡ್ಯಾಮೇಜ್ ಆಗುತ್ತೆ, ಸೊ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಅದೆಲ್ಲದ್ರಿಂದ ನಮ್ಮ ಓಝೋನ್ ಲೇಯರ್ ಕಾಪಾಡ್ತಿದೆ. ಬಟ್ ಓಝೋನ್ ಲೇಯರ್ ಇತ್ತೀಚೆಗೆ ಅದರಲ್ಲಿ ರಂಧ್ರ ಆಗಿದೆ, ತೂತ ಆಗಿದೆ, ಡಿಪ್ಲೀಷನ್ ಆಗಿದೆ ಅಂತ ಹೇಳ್ತೀವಿ. ಹೆಚ್ಚು ಯೂಸ್ ಆಗ್ತಾ ಇರೋದು, ನಾವು ಫ್ರಿಡ್ಜ್ ಇದೆ ಅಲ್ವಾ, ಫ್ರಿಡ್ಜ್ ಅನ್ನ ಓಪನ್ ಮಾಡಿದಾಗ ಕ್ಲೋರೋಫ್ಲೋರೋಕಾರ್ಬನ್, CFC ಅಂತ ಕರಿತೀವಿ, ಅದು ರಿಲೀಸ್ ಆಗುತ್ತೆ. ಸೊ ಎವ್ರಿ ಟೈಮ್ ಓಪನ್ ಮಾಡಿದಾಗ, ಸೊ ದಾಟ್ ವಿಲ್ ಹಾರ್ಮ್ ಅವರ್ ಓಝೋನ್ ಲೇಯರ್. ಸೊ ಹಾಗಾಗಿ ಓಝೋನ್ ಲೇಯರ್ ಅನ್ನ ನಾವು ಕಾಪಾಡೋಣ. ಸೊ ಅದು ನಮ್ಮನ್ನ ಕಾಪಾಡುತ್ತೆ, ನಾವು ಅದನ್ನ ಕಾಪಾಡೋದಲ್ಲ, ಅದನ್ನ ಕಾಪಾಡಿದ್ರೆ ಅದು ನಮ್ಮನ್ನ ಕಾಪಾಡುತ್ತೆ. ಎಸ್, ಇದಕ್ಕೆ ಉತ್ತರ ಏನು ಆಗಿದ್ರೆ ಓಝೋನ್ ಲೇಯರ್ ನಮ್ಮನ್ನ ಸನ್ಸ್ ಹಾರ್ಮ್ಫುಲ್ ರೇಸ್, ಸೂರ್ಯನ ಕಿರಣಗಳು ಅಂದ್ರೆ ಕೆಟ್ಟ ಸೂರ್ಯನ ಕಿರಣಗಳಿಂದ ಕಾಪಾಡುತ್ತೆ. ಇಲ್ಲಿ ಬರೀ ಸೂರ್ಯನ ಕಿರಣಗಳಿಂದ ಅಲ್ಲ, ಹಾರ್ಮ್ಫುಲ್ ನಮಗೆ ಕೆಟ್ಟದಾಗಿರ್ತಕ್ಕಂಥ ಅಪಾಯಕಾರಿ ಸೂರ್ಯನ ಕಿರಣಗಳಿಂದ ಕಾಪಾಡುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್. ಎಸ್, ದಿಸ್ ಇಸ್ ಅ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್. ಅದರ ಜೊತೆಗೆ ನಾನು ಪಾಠವನ್ನ ಅರ್ಥ ಮಾಡಿಸಿದ್ದೀನಿ ನಿಮಗೆ, ಓನ್ಲಿ ನಾನು ಕ್ವಶನ್ಸ್ ಅನ್ನ ಹೇಳ್ತಾ ಹೋಗ್ತಿಲ್ಲ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಏನಾಗ್ತದ, ಈ ಚಾಪ್ಟರ್ ಅಲ್ಲೇ ಇನ್ನೊಂದಿಷ್ಟು ಕ್ವಶನ್ ಗಳನ್ನ ಕೇಳಿದ್ರೆ ಯು ಕ್ಯಾನ್ ಈಸಿಲಿ ಆನ್ಸರ್, ಬಿಕಾಸ್ ಯು ನೋ ದ ಕಾನ್ಸೆಪ್ಟ್ ಆಫ್ ದಟ್ ಕ್ವಶನ್. ಅಂದ್ರೆ ಬಿಹೈಂಡ್ ದಿಸ್ ಕ್ವಶನ್ ದರ್ ಇಸ್ ಒನ್ ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟ್ ತಿಳ್ಕೊಂಡಿರೋದ್ರಿಂದ ಈ ಕಾನ್ಸೆಪ್ಟ್ ಬಗ್ಗೆ ಏನೇ ಕ್ವಶನ್ ಕೇಳಿದ್ರು ಯು ವಿಲ್ ಆನ್ಸರ್ ಈಸಿಲಿ, ರೈಟ್? ಎಸ್, ಹ್ಯೂಮನ್ ಬೀಯಿಂಗ್ಸ್ ಬ್ರೀತ್ ಥ್ರೂ, ಮಾನವರು ಇದರ ಮೂಲಕ ಉಸಿರಾಡುತ್ತಾರೆ. ಸ್ಕಿನ್, ಚರ್ಮ, ಗಿಲ್ಸ್, ಲಂಗ್ಸ್, ಶ್ವಾಸಕೋಶ, ರೂಟ್ಸ್, ಬೇರು. ಸೊ ಈಗ ಮಾನವರು ಉಸಿರಾಡೋದು ಅಂದ ಕೂಡಲೇ ನೀವು ಅನ್ಬೋದು, ಮೂಗಿಂದ ಮೇಡಮ್, ಇಲ್ಲಿ ಮೂಗೇ ಇಲ್ಲ ಅಂತ ಹೇಳಿ.
ಎಸ್ ನಿಮಗೆ ಆಪ್ಷನ್ ಅಲ್ಲಿ ಇಲ್ಲ ಅಂದ್ರೆ ಉಸಿರಾಟ ರೆಸ್ಪಿರೇಷನ್ ಚಾಪ್ಟರ್ ನಾನು ಏನ್ ಮಾಡಿದೀನಿ ಅಲ್ಲಿ ಹೋದ್ರೆ ಅದಕ್ಕೆ ರೆಸ್ಪಿರೇಷನ್ ಮಾಡ್ಲಿಕ್ಕೆ ಯಾವ್ಯಾವ ಅಂಗಗಳು ಯೂಸ್ ಇದೆ ಅಂತ ಇದೆ. ಸೊ ಅದೆಲ್ಲವನ್ನ ನೀವು ನೋಡ್ಬೋದಾಗಿದೆ. ಸೊ ರೆಸ್ಪಿರೇಷನ್ ಮಾಡ್ಲಿಕ್ಕೆ ಯೂಸ್ ಆಗೋದು ಸ್ಕಿನ್ನ, ಗಿಲ್ಸ, ಮಾನವರಲ್ಲಿ ಕೇಳ್ತಾ ಇರೋದು ಲಂಗ್ ಶ್ವಾಸಕೋಶನ, ರೂಟ್ಸ್ ಬೇರ. ಎಸ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್, ಒಂದು ಸಣ್ಣ ಎಕ್ಸ್ಪ್ಲನೇಷನ್ ನೋಡ್ಕೊ ಬರೋಣ. ಸೊ ಎಸ್ ನೋಸ್ ಇಂದ ನಮ್ಮ ಗಾಳಿ ಒಳಗಡೆ ಹೋಗುತ್ತೆ. ನಾವು ಆಕ್ಸಿಜನ್ ಅನ್ನ ಇನ್ಸೈಡ್ ತಗೋತೀವಿ. ಸೊ ಆಕ್ಸಿಜನ್ ಗೆಟ್ ಇನ್ಸೈಡ್, ಗಾಳಿ ಹಿಂಗ್ ಒಳಗ್ ಬರುತ್ತೆ. ಬಂದಿದ್ದು ಶ್ವಾಸಕೋಶಕ್ಕೆ ಹೋಗುತ್ತೆ, ನಮ್ಮ 2 ಶ್ವಾಸಕೋಶ. ಅಗೇನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಅದನ್ನು ತಗೊಂಡು ಹೊರಗಡೆ ಬರುತ್ತೆ. ಹೌದಲ್ವಾ? ಸೊ ಅಲ್ಲಿಗೆ ನಮಗೆ ನೋಸ್ ಹೆಲ್ಪ್ ಆಗುತ್ತೆ, ಬಿಟ್ರೆ ಲಂಗ್ಸ್ ಹೆಲ್ಪ್ ಆಗುತ್ತೆ. ಸೊ ಹಾಗಾದ್ರೆ ನಮಗೆ ಕೊಟ್ಟಿರೋ ಆಪ್ಷನ್ ಅಲ್ಲಿ ಏನಿದೆ, ಲಂಗ್ಸ್ ಶ್ವಾಸಕೋಶ ಇದೆ. ಹಾಗಾದ್ರೆ ಅದು ಸರಿ ಉತ್ತರ ಆಗುತ್ತೆ. ನಾವು ಒಳಗ್ ತಗೊಳ್ಳೋದು ಆಕ್ಸಿಜನ್ ಅನ್ನ, ಹೊರಗೆ ಬಿಡೋದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಮರಿಬಾರ್ದು. ಎಸ್ ಇದಕ್ಕೆ ಉತ್ತರ ಏನು ಹಾಗಿದ್ರೆ? ಎಸ್ ಲಂಗ್ಸ್ ಶ್ವಾಸಕೋಶ. ಸ್ಕಿನ್ ಚರ್ಮದ ಮೂಲಕ ಉಸಿರಾಡ್ತೀವ? ನೋ. ಗಿಲ್ಸ್ ಎಲ್ಲಿ ಬರುತ್ತೆ? ಸೊ ಈ ಗಿಲ್ಸ್ ಫಿಶ್ ಗಳಲ್ಲಿ ಕಿವಿರು ಅಂತ ಏನ್ ಕರಿತೀವಿ, ಸೊ ಆ ಗಿಲ್ಸ್ ಮೂಲಕ ಉಸಿರಾಡುತ್ತೆ. ರೂಟ್ಸ್ ನ ಮೂಲಕ ಉಸಿರಾಡುತ್ತಾ? ನೋ, ಲೀವ್ಸ್ ಮೂಲಕ ಉಸಿರಾಡುತ್ತೆ ಸಸ್ಯಗಳು ಕೂಡ. ಎಸ್ ಇದಕ್ಕೆ ಸರಿಯಾದ ಉತ್ತರ ಲಂಗ್ಸ್ ಶ್ವಾಸಕೋಶ. ಎಸ್ ಇದು ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ 10 ಕ್ವಶನ್ಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಎಸ್ ಸುಮಾರಷ್ಟು ಕ್ವಶನ್ಗಳು ನಿಮಗೆ ಕ್ಲಿಯರ್ ಆಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ಸುಮಾರಷ್ಟು ಚಾಪ್ಟರ್ ಮೇಲೆ ತಗೊಂಡ್ಬಂದಿದ್ದೀನಿ, ಫೋರ್ಸ್ ಮೇಲೆ ತಂದಿದ್ದೀನಿ, ಸೊ ಎನರ್ಜಿ ಮೇಲೆ ತಂದಿದ್ದೀನಿ, ಸೊ ವಾಟರ್ ಸೈಕಲ್ ಮೇಲೆ ತಗೊಂಡ್ ಬಂದಿದ್ದೀನಿ, ಅಂಡ್ ಸಸ್ಯಗಳ ಅಂಡ್ ಲಿವಿಂಗ್ ಬೀಯಿಂಗ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ತಗೊಂಡ್ ಬಂದಿದ್ದೀನಿ. ಎಲ್ಲ ಕಾನ್ಸೆಪ್ಟ್ ಗಳನ್ನು ಆಲ್ಮೋಸ್ಟ್ ಕವರ್ ಮಾಡೋ ಕ್ವಶನ್ಗಳನ್ನ ಇವತ್ತು ನಿಮ್ಮ ಮುಂದೆ ತಂದಿದ್ದೆ. ಎಸ್ ಇದೇ ರೀತಿಯ ಇನ್ನಷ್ಟು ಕ್ವಶನ್ಗಳನ್ನ ನಿಮ್ಮ ಮುಂದೆ ಇದೇ ನಮ್ಮ ಶಿಕ್ಷಣವೇ ಶಕ್ತಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಉಳಿದಿರೋ ಅಷ್ಟು ದಿನದಲ್ಲಿ ನಿಮ್ಮ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗೋ ರೀತಿ ನಾವು ಮಾಡ್ತೀವಿ. ಎಸ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳು ನಿಮಗೆ ಕಾಣ್ತಾ ಇದೆ. ಸೊ ನಿಮಗೆ ಕ್ಲಾಸಸ್ ಬೇಕಿದ್ರೆ ಕಾಲ್ ಮಾಡ್ಕೋಬಹುದು. ಸೊ ನವೋದಯ, ಆದರ್ಶ ಸೈನಿಕ, ಮೊರಾರ್ಜಿ ಎಲ್ಲ ಕ್ಲಾಸ್ಗಳು ಆಲ್ರೆಡಿ ಆನ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಸೊ ತಡ ಮಾಡಬೇಡಿ. ಸೊ ಹರಿ ಆಪ್ ಈಗಲೇ ಕಾಲ್ ಮಾಡ್ಕೊಂಡು ಅಡ್ಮಿಷನ್ಸ್ ಅನ್ನ ತಗೊಳ್ಳಿ. ಎಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಾದ್ರೂ ಇದ್ರೆ ಕೂಡ ನೀವು ಶೇರ್ ಮಾಡಬಹುದು. ಸೊ ಮಗು ಮೊರಾರ್ಜಿಗೆ ರೆಡಿ ಆಗ್ತಾ ಇದೆ. ಎಸ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬೈ ಬಾಯ್.